ರಾಜ್ಕುಮಾರ್ ಅವ್ರಿಗೆ ರೀಮೇಕ್ ಮಾಡಿ ಬದುಕಬೇಕಾಗಿತ್ತು ಅವರು. ಇದೇ ಒಂದು ಕೂಲಿ ಪಿಕ್ಚರಲ್ಲಿ ಅಮಿತಾಬ್ ಬಚ್ಚನ್ ಅವರು ಮನೆ ಬಾಗಿಲಿಗೆ ಬಂದು ಕೇಳ್ಕೊಂಡ್ರು ರಾಜ್ಕುಮಾರ್ ಅವ್ರನ್ನ, ಒಂದೇ ಒಂದು ಸೀನು ನೀವು ಆ್ಯಕ್ಟ್ ಮಾಡಿ, ಒಂದೇ ಒಂದು ಸೀನ್ ನೀವು ನನ್ನ ಚಿತ್ರದಲ್ಲಿ, ಕೂಲಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಅಂತ ಮನೆ ಬಾಗಿಲಿಗೆ ಬಂದು ಕೇಳ್ಕೊಂಡ್ರು. ರಾಜ್ಕುಮಾರ್ ಅವರು ಒಪ್ಕೊಳ್ಳಿಲ್ಲ. ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ, ನಾನು ಬೇರೆ ಭಾಷೆಯಲ್ಲಿ ನಟಿಸಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿರೋದ್ರಿಂದ ನನಗೆ ಆ ರೀತಿ ನನ್ನ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ, ನಿಮ್ಮ ಮೇಲೆ ಬಹಳ ಪ್ರೀತಿ ಗೌರವ ಇದೆ, ನಿಮ್ಮ ಪಿಕ್ಚರ್ ನೋಡ್ತೀನಿ, ನಾನು ಖುಷಿ ಪಡ್ತೀನಿ ಅಂತ ಹೇಳಿ ಕಳಿಸಿದಂಥ ರಾಜ್ಕುಮಾರ್ ಅವರು ಇವತ್ತು ಅವ್ರು ಬೇರೆ ಚಿತ್ರಗಳನ್ನ ನೋಡಿ ರೀಮೇಕ್ ಮಾಡಬೇಕು. ಎಷ್ಟು ಕಾದಂಬರಿ ಮಾಡಿದ್ದಾರೆ, ಎಷ್ಟು ಸಕ್ಸಸ್ ಕೊಟ್ಟಿದ್ದಾರೆ. ಅವ್ರು ಮಾಡಿದ 206 ಚಿತ್ರಗಳಲ್ಲಿ ಸುಮಾರು 90% ಸಕ್ಸಸ್ ಕೊಟ್ಟವ್ರು ರೀ ರಾಜ್ಕುಮಾರ್ ಅವರು. ಯಾರು ಕೊಡೋಕ್ಕೆ ಸಾಧ್ಯ ಇದೆ? ಒಂದು ಗಂಧದ ಗುಡಿ, ಒಂದು ಮಯೂರ, ಇವೆಲ್ಲ ನೆನೆಸ್ಕೋಬೇಕಲ್ವ ರಾಮ್ ಗೋಪಾಲ್ ವರ್ಮ.